ನಾನು ಇವಾಗಲೇ ಊರಿಂದ ಹತ್ಬಿಟ್ಟು ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮಗೂ ಗೊತ್ತಿಲ್ಲ. ಇಲ್ಲಿಂದ ನಾನು ತುಂಬ ಹಬ್ಬ ಗೊತ್ತಿದ್ದಾನೆ, ನನ್ನ ಹತ್ರ ಹೋಗ್ಬೇಕು. ಎಲ್ಲಾದರೂ ಏನಾದರೂ ಗಾಡಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರೋ ಸೈಕಲ್ ಐತೆ ರೆಡ್ ಕಲರ್ದು. ಇದನ್ನು ನೋಡ್ತಿದ್ರೆ ನಂಗೆ GTA ಸ್ಯಾನ್ ಆಂಡ್ರೆಸ್ ನೆನಪು ಬರ್ತೈತೆ. ನಾನು CJ ಥರನೇ ಇದ್ದೀನಿ. ಆಯಿತು, ನಮ್ಮ ಫ್ರೆಂಡ್ ಮನೆಗೆ ಹೋಗೋದ. ಇವಾಗ ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ದುಡ್ಡು ಇರಬೇಕು. ನಂತರ ದುಡ್ಡು ಇಲ್ಲ. ಒಂದು ಫೋನ್ ಮಾತ್ರ ಐತೆ. ಈ ಫೋನ್ ಸೆಲ್ ಮಾಡಬೇಕು. ಮಾಡಿದ್ರೆ ಅಯ್ಯೋ ಗಾಡಿ ಬಿಟ್ಬಿಟ್ಟಿದ್ದೀನಿ, ಹೋಗ್ಬೇಕು ಇವಾಗ. ಇಲ್ಲಾಂದರೆ ಅವ್ನು ಬಂದ್ಬಿಟ್ಟು ನಂಗೆ ಕೇಳ್ತಾನೆ ದುಡ್ಡು. ಆದರೆ ದುಡ್ಡು ಇಲ್ಲ. ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಏನಾದರೂ ಜಾಬ್ ಇಸ್ಕೋಬೇಕು. ಸಿಟಿಯಲ್ಲಿ ದೊಡ್ಡ ಡಾನ್ ಅಂತ ಕೇಳಿಸ್ಕೊಂಡಿದ್ದೀನಿ. ಏನು ಮಾಡೋದ? ಅವ್ನು ಡಾನೋ ಏನೋ ಗೊತ್ತೇ ಇಲ್ಲ ನನಗೆ. ಎಲ್ಲರೂ ಹಂಗಂತೆ, ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಇಲ್ಲೇ ಅನಿಸುತ್ತೆ ಮನೆ. ಗೂಗಲ್ ಮ್ಯಾಪ್ಸ್ ಇಲ್ಲಿಗೆ ತೋರಿಸ್ತೈತೆ ಒಂದು ಮನೆ. ಅಲ್ಲಿ ಬೈಕು ಐತೆ. ಈಗ ಅವ್ನು ಕಾಲ್ ಮಾಡಿಬಿಟ್ಟು ಕೇಳಿಸ್ಕೊಳ್ಳೋದು ಅನ್ಸರಿ ಏನಂತಾನೆ. ಹಲೋ, ಯಾರದು? ನಾನೇ ಕಣೋ. ನಾನು ನಿನ್ನ ಫ್ರೆಂಡು. ಊರಲ್ಲಿ ಹೇಳಿದ್ರು ನನ್ನ ಬಗ್ಗೆ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನಂಗೆ ಏನಾದರೂ ವರ್ಕ್ ಕೊಡೋ ಮಾಡ್ಕೋತೀನಿ, ದುಡ್ಡು ತೊಗೋತೀನಿ. ಹೇಳ್ಬೇಕಾದ್ರೆ ಈಗೇನು ಕೆಲಸ ಇಲ್ಲ, ಆದರೆ ಒಂದೇ ಒಂದು ಮಿಷನ್ ಐತೆ, ಮಾಡ್ತೀಯಾ? ಮಾಡ್ತೀನಿ. ಏನು ಮಿಲಿಟರಿ ಬೇಸಿಂದ ಒಂದು ಕದಿಬೇಕು, ಒಂದು ಕಾರು ಮತ್ತು ಒಂದು ಹೆಲಿಕಾಪ್ಟ್ರು. ಕದೀತ್ಯಾ? ಮೊದಲು ಕಾರ್ ಕದ್ಬಿಟ್ಟು ಮನೆ ಹತ್ರ ನಿಲ್ಲಿಸು, ಆಮೇಲೆ ಇನ್ನೊಂದು ಹೆಲಿಕಾಪ್ಟರ್ ಕದ್ಬಿಟ್ಟು ಮನೆ ಹತ್ರ ನಿಲ್ಲಿಸು. ನಿನಗೆ ಒಂದು ಕಾರ್ ಮತ್ತು ಒಂದು ಹೊಸ ಮನೆ ಮತ್ತು ಒಂದು ಬೈಕ್ ಕೊಡ್ತೀನಿ. ಮತ್ತು ಹಂಗೆ 10,00,000 ರೂಪಾಯಿ ಕೊಡ್ತೀನಿ. ಮಾಡ್ತೀಯಾ? ಮಾಡ್ತೀನಿ. ಆಯಿತು, ತಾಳು ಬೇಗೋ. ಕಾರಲ್ಲಿ ನಾವು ಈ ಸೈಕಲಲ್ಲಿ ಹೋಗಿದ್ರೆ ಖತಮ್ ಆಗ್ತೀವಿ. ಒಂದೊಂದು ಬೈಕಲ್ಲಿ ಹೋಗೋಕ್ಕೋದ. ಬೈಕ್ ಮಸ್ತ್ ಆಗ್ತದೆ. ಮಿಲ್ಟ್ರಿ ಬೇಕು. ನಾವು ಯಾವಾಗ ಮಿಲ್ಟ್ರಿ ಆಗ್ತೀವೋ ಏನೋ ಗೊತ್ತಿಲ್ಲ. ಮಿಲ್ಟ್ರಿ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಮಿಲ್ಟ್ರಿಯಿಂದ ಗಾಡಿ ಕ್ಲೀನ್ ಆಗ್ತೀವಿ. ಮಿಲ್ಟ್ರಿ ಹತ್ರ ಹೋದ್ಮೇಲೆ ಇಲ್ಲಾಂದರೆ ಪೊಲೀಸ್ ನೋಡಿದ್ರೆ ಕಾಯಿಸೇ ಬಿಡ್ತಾರೆ. ಎತ್ತರ ಕಾಣಿಸಿದ್ರೆ ಮತ್ತೆ ಅದಕ್ಕೂ ಒಂದು ಪ್ರಾಬ್ಲಮ್. ಏನು CC ಕ್ಯಾಮ್ರಾನೂ ಇಲ್ಲ. ಮಾಸ್ಕ್ ಹಾಕೋತೀನಿ. ಮಾಸ್ಕು, ಸ್ಪೆಕ್ಸು, ಕ್ಯಾಪು ಎಲ್ಲ ಹಾಕ್ಬಿಟ್ಟಿದ್ದೀನಿ. ನೋವು ಬಡ್ಡಾಗೆ ಅಂತ ಒಂಚೂರು. ಯಾಕಂದರೆ ನಮ್ಮ ವಾಯ್ಸ್ ನೋಡ್ಬಿಟ್ಟೆ ಇವಾಗೆಲ್ಲ ಇಟ್ಕೊಬಿಡ್ತವ್ರೆ ಕೀಸ್ನ. ಕಣ್ಣು ತಲೆ ಎಲ್ಲ ತೋರಿಸಿದ್ರೆ ಈಸಿಯಾಗಿ ಇಟ್ಕೊಬಿಡ್ತಾರೆ. ಅದಕ್ಕೆ ನಾವು ರೆಡಿ ಆಗ್ತೀವಿ. ಈ ಬೈಕು ಎಲ್ಲಿಂದ ಸ್ಟೀಲ್ ಮಾಡೋದು ಅನ್ಕೊಂಡು, ಸೊ ನಮಗೇನು ಆಗಲ್ಲ. ಬೈಕಲ್ಲಿ ಬಿಟ್ಟಿದ್ದು ಇವಾಗ ನಾವು ಮಿಲ್ಟ್ರಿ ಬೈಕ್ ಹತ್ರ ಹೋಗ್ತಿದ್ದೀವಿ. ಏನು ಬೈಕ್ ಡಬ್ಬ ಬೈಕ್ ಬೈಕ್ ಕಳ್ಸ್ಕೊಂಡಿದ್ರೆ ಬೈಕ್ ಇಲ್ಲೇ ಅನಿಸುತ್ತೆ. ಯಾಕಂದರೆ ನಮ್ಮೂರಲ್ಲಿ ತುಂಬ ಸರಿ ಬರುತ್ತೆ. ಬೈಕಿಂಗ್ ನಿಲ್ಲಿಸ್ಬಿಡೋಲ್ಲ. ಯಾಕಂದರೆ ಇಲ್ಲೇ ಇದ್ದರೆ ಆಮೇಲೆ ಬಂದು ತಗೋಬೋದು. ಆಮೇಲೆ ಬರೋ ಚಾನ್ಸೂ ಇಲ್ಲ. ಅಯ್ಯೋ ಹೊಡೆದೋಗ್ಬಿಡ್ತವನೆ ನಮಗೆ. ಗಾಯ್ಸ್ ಯಾರು ಹೊಡಿತವ್ರೆ ಗಾಯ್ಸ್. ಮಿಲ್ಟ್ರಿ ಅವ್ರು ಅನಿಸುತ್ತೆ. ಎಸ್ಕೇಪ್ ಆಗ್ಬಿಡೋಲ್ಲ. ಈ ಬೈಕಿಂದ ರಿವರ್ಸ್ ಹೋಗುತ್ತಾ? ನಮ್ಮೂರಲ್ಲಿ ಈ ಥರ ಗಾಡಿನೇ ಇಲ್ಲ. ಅಲ್ಲಿಗೂ ತೊಗೊಂಡೋಗಿ ತೋರಿಸ್ಬೇಕು. ಈ ಥರ ಗಾಡಿ ಸಾಕು ಒಬ್ಬರ ಹತ್ರ ನನಗೆ ತುಂಬ ಗನ್ಸು ಕೊಟ್ಟರು ನನ್ನ ಫ್ರೆಂಡು. ಯಾಕಂದರೆ ಎಲ್ಲರನ್ನೂ ಸಾಯಿಸಾಕ ಸ್ವಲ್ಪ ದೂರನೇ ನಿಲ್ಸೋದು. ಬೈಕಿಂಗ್ ತುಂಬ ಡೇಂಜರಸ್ ಆಗಿ ಹೊಡಿತಾರೆ. ನಂಗೆ 2 ಬುಲೆಟ್ ಬಿದ್ದೈತೆ. ಗೊತ್ತಿದ್ದೀನಿ ಸಾಕು. ಅಪ್ಪ ಇದೇನೋ ದೊಡ್ಡ ಗನ್ ಥರನೇ ಐತೆ. ಇದು ಯಾವುದೋ ಮೂವಿಯಲ್ಲಿ ನೋಡಿದ್ದೀನಿ ಈ ಗನ್ನ. ಯಾವನೋ ಆಚೆ
ಮಿಲ್ಟ್ರಿಗೆ ಹೋಗ್ತಾನೆ ಮಿಲ್ಟ್ರಿಗೆ. ಅಯ್ಯೋ ಗೊಂಬೆ ಗನ್ನೇ ಯೂಸ್ ಮಾಡಿದ್ದೀನಿ, ಈ ಥರ ಗನ್ ಯಾವಾಗಲೂ ಯೂಸ್ ಮಾಡಿದ್ದೀನಿ. ಎಲ್ಲ ಗನ್ನು ಕೊಟ್ಟೋನಲ್ವ ಒಂದ್ಸರಿ ಸ್ನೈಪರಲ್ಲೂ ನೋಡೋದ ಗೈಸ್. ಮಿಲಿಟ್ರಿ ಏನೋ ಅನಿಸುತ್ತೆ ನನಗೆ ಶೂಟ್ ಮಾಡೋಕ್ಕೆ ಬರ್ತಿಲ್ಲ ಇದರಲ್ಲಿ. ಅಯ್ಯಯ್ಯೋ ಸತ್ತ ಹೋದ ಒಂದು ಬುಲೆಟ್ಗೆ. ಅಪ್ಪ ಇದು ಏನೋ ಗನ್ ಕೊಟ್ಟವನೆ. ಇದನ್ನ ಯಾವುದೋ ಮೂವಿಯಲ್ಲಿ ನೋಡಿದ್ದೀನಿ. ಇದನ್ನು ನಂಗೆ ಶೂಟ್ ಮಾಡೋಕ್ಕೂ ಬರಲ್ಲ. ಇದೇ ಚೆನ್ನಾಗೈತೆ, ಬಟನ್ ಒತ್ತಿದ್ರೆ ಶೂಟ್ ಆಗ್ತೈತೆ. ಆಚೆಯಿಂದ ಒಳಗಡೆಗೆ ಹೋಗ್ತಿಲ್ಲ ಬುಲೆಟ್ಸ್, ಏನು ಗೊತ್ತಾಗ್ತಿಲ್ಲ ಇದು. ಏಯ್ ಯಾರೋ ನೀನು, ಬನ್ನಿ ಒಡಿ ಬನ್ನಿ. ಯಾರೋ ಏನು, ಎಲ್ಲರೂ ಬೇಗ ಬನ್ನಿ. ಈಗ ಮಸ್ತ್ ಆಗೈತೆ. ನೀನು ಬಿಡಲ್ಲ ಕಣೋ ಫೋಜ್, ನೀನು ನೋಡ್ಕೊಳ್ಳಿ. ಏಯ್ ಎಲ್ಲರೂ ಬನ್ನಿ, ಯಾರೋ ನಮ್ಮ ಗಾಡಿ ಕದೀತಾನೆ, ಬೇಗ ಬೇಗ ಬನ್ನಿ ಎಲ್ಲರೂ. ಜೀಪ್ ಮಸ್ತಾಗೈತೆ, ನಾವೇ ಇಟ್ಕೊಂಡಿದ್ರು ಮಸ್ತಾಗಿತ್ತು. ಬಟ್ ನಮ್ಗೆ ದುಡ್ಡು ಬೇಕಲ್ವ, ಅದಕ್ಕೆ ಜೀಪ್ ಮಿಲ್ಟ್ರಿ ಬೇಸಿಂದ ಹೆಂಗೋ ಎಸ್ಕೇಪ್ ಆಗಿದ್ದೀವಿ. ಪೊಲೀಸ್ ಕೈಗೆ ಸಿಗಲಿಲ್ಲ ಅಂದರೆ ಸಾಕು. ಅದು ನಾವು ಹೆಂಗಿದ್ದೀವೋ ಅವ್ರಿಗೆ ಗೊತ್ತಿಲ್ವಲ್ಲ. ನಮ್ಮ ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ಹುಡುಕಿದ್ರು ನಾವು ಬೇರೆ ಊರಿಂದ ಬಂದಿದ್ವಿ, ಅವ್ರ ಹತ್ರ ನಮ್ಮ ಫಿಂಗರ್ ಪ್ರಿಂಟ್ಸ್ ಇಲ್ಲ. ಇವಾಗ ಕಾರ್ ತಗೊಂಡು ಹೋಗ್ಬಿಟ್ಟು